ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ಸಿನ ಶಾಸಕರು ಅಥವಾ ಜಿಲ್ಲೆನಲ್ಲಿ ಇಲ್ಲ ಅಂತ ಯಾವುದನ್ನು ಮಾಡಂಗಿಲ್ಲ. ಎಲ್ಲ ಅದಕ್ಕೂ ಸರಿಸಮಾನವಾಗಿ ಇವರು ಬಜೆಟ್ನ ಕೊಡಬೇಕು. ಜನಗಳ ಆಯ್ಕೆ ಮಾಡಿರೋದು, ಹಾಗಾಗಿ ಇವರು ಆ ಶಾಸಕರು ಇವರು ಅವರು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಳ್ಳೋದಕ್ಕೆ ಬರೋದಿಲ್ಲ. ಕಾನೂನು ಪ್ರಕಾರ ಬಜೆಟ್ನ ಎಲ್ಲಾರ್ಗು ಕೊಡ್ತಾರೆ. ಇವರು 17ನೇ ಬಾರಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಯಾವುದೇ ಪಕ್ಷ ಆಗಿರ್ಬೋದು, ಮುಖ್ಯಮಂತ್ರಿ ಅಂತಂದ್ಮೇಲೆ ಮುಖ್ಯಮಂತ್ರಿ ಅವ್ರಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಹಾಗೆ ಇವರು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋದ್ರಿಂದ ಇವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಂಗಾಗಿ ನಮ್ಮಲ್ಲಿ ಹಾಸನದ ಭಾಗದಲ್ಲಿ ಇರುವಂತ ಸಮಸ್ಯೆಗಳು, ಬರೀ ಸಮಸ್ಯೆಗಳೇ ಹೇಳ್ತಾರೆ ಅಂತಲ್ಲ, ಈ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಆ ಮಟ್ಟ ಸಮಸ್ಯೆ ಇರ್ತಾ ಇತ್ತಿಲ್ಲ. ಹಂಗಾಗಿ ಇವತ್ತು ಸಮಸ್ಯೆಗಳೇ ಅಂತಾನೆ ಹೇಳ್ಬೇಕು. ಇವರು ಬಜೆಟ್ ನಲ್ಲಿ ಇದಕ್ಕೆ ತೀರ್ಮಾನ ತಗೊಂಡು ಮಾಡಿಕೊಟ್ರೆ ತುಂಬಾ ಅನುಕೂಲ. ಹಲವಾರಿದೆ, ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಇವಾಗ ಆಗೋದಿಲ್ಲ. ಹಂಗಾಗಿ ನಮ್ಗೆ ಇರೋ ಸಮಸ್ಯೆಗಳು ಅಂತಂದ್ರೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹಾಸನದಲ್ಲಿ ತುಂಬಾ ಹೆಚ್ಚಿದೆ. ಅದನ್ನ ನಿವಾರಣೆ ಮಾಡೋಕ್ಕೆ ಇವರು ಬಜೆಟ್ನಲ್ಲೇ ಮಾಡಬೇಕು. ಒಂದು ಶ್ವೇತಪತ್ರ ಹೊರಡಿಸಿ ಬಜೆಟ್ನ ಹಿಂಗ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಒಂದು ನಿವಾರಣೆ ಆಗುತ್ತೆ. ಅದೇನು ದೊಡ್ಡ ಕೆಲಸ ಅಲ್ಲ. ಮಾನವ ಪ್ರಾಣಿ ಸಂಘರ್ಷಣ ಇದು ರಾಷ್ಟ್ರೀಯ ಸಂಪತ್ತು ಪ್ರಾಣಿಗಳಾಗಿರೋದ್ರಿಂದ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬಜೆಟ್ನಲ್ಲೇ ಮಾಡಬೇಕು. ಹಾಗೆ ಮಾನವರು ಏನೇನು ಹತ್ಯೆ ಆಗ್ತಾ ಇದೆ ಅದನ್ನು ತಡೆ ಹಿಡಿಬೋದು. ಒಂದು ಇಚ್ಛಾಶಕ್ತಿ ಇದ್ದು ಮಾಡಿದ್ರೆ ಒಂದು ಇದನ್ನ ಮಾನವನ್ನು ಉಳಿಸ್ಬೋದು, ಆಸ್ ವೆಲ್ ಆಸ್ ಪ್ರಾಣಿಗಳನ್ನ ಉಳಿಸ್ಬೋದು, ಮತ್ತೆ ಕಾಡನ್ನು ಉಳಿಸ್ಬೋದು. ಅದಕ್ಕೆ ರಾಜಕಾರಣಿಗಳ ಇಚ್ಛಾಶಕ್ತಿನೇ ಕಾರಣ. ಇದರಲ್ಲಿ ಯಾರು ಮಾತಾಡೋದಕ್ಕೂ ಆಗೋದಿಲ್ಲ. ನಾವು ಹುಟ್ಟೆ ಇತ್ತಿಲ್ಲ ಅವಾಗ್ಲಿಂದನೇ ಆಗಿರೋದು. ಇದನ್ನ ಅವರೇ ಮಾಡಬೇಕು. ಎಷ್ಟೊತ್ತಿ ಕೇಳೋರು ಏನ್ ಪ್ರಯೋಜನ ಆಗಿಲ್ಲ. ಹಂಗಾಗಿ ನಾಚಿಕೆ ಆಗತ್ತೆ, ಕೇಳೋದಕ್ಕೆ ನಾಚಿಕೆ ಆಗತ್ತೆ. ಇಲ್ಲಿ ನಮ್ಮ ಹಾಸನದ ಅಂತ ಭಾಗದಲ್ಲಿ ಎಲ್ಲ ಬೆಂಗಳೂರಿಗೆ ತುಂಬಿಕೊಂಡಿದ್ದಾರೆ. ಅದನ್ನ ಎರಡನೇ ಸ್ತರದ ಸಿಟಿಗಳಿಗೆ ಏನು IT ಹಬ್ಬು ಅಥವಾ IT ಏನ್ ಇದಿದಾವೆ ಅಂತದನ್ನ ಮಾಡಿಕೊಟ್ರೆ, ಈಗ ನಮ್ಮ ಹಾಸನದಂತ ಭಾಗ, ಹಾಸನ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಬೇಲೂರು ಇಂಥ ಭಾಗದಲ್ಲಿ ಒಂದು IT ಹಬ್ ಅಂತ ಮಾಡಿದ್ರೆ, ಇಲ್ಲೂ ಒಂದು 7 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿಗೆ ಹೋಗಿ ಎಲ್ಲ ಲೋಡ್ ತುಂಬ್ಕೋತಾರೆ. ಅದು ಇಲ್ಲೇ ಸ್ಥಳೀಯವಾಗಿ ಕೆಲಸಗಳ ಉತ್ಪಾದನೆ ಆಗುತ್ತೆ. ಅದು ಒಂದು ಮಾಡ್ಬೋದು. ರಾಜ್ಯ ಸರ್ಕಾರ ಅದನ್ನ ಜನಗಳೇ ಹೇಳ್ತಾ ಇದ್ದಾರೆ. ಫ್ಲೈಓವರ್ ಆಗಿಲ್ಲ ಕಾಣ್ತಾ ಇದೆ, ಪಾಲ್ ಬಂದಿಲ್ಲ ಅನ್ನೋಕ್ಕಿಂತ ಆಗಿಲ್ಲ, ಅಲ್ಲಿ ಬಂದಿಲ್ಲ ಅಂತಾನೆ ಅರ್ಥ. ಅದನ್ನು ಕೇಳಿ ಕೇಳಿ ಜನಗಳು ಸುಸ್ತಾಗಿ ಹೋಗಿದ್ದಾರೆ. ಇವರು ಸಿದ್ದರಾಮಯ್ಯನವರು ಅದನ್ನ ಇಚ್ಛಾಶಕ್ತಿಯಿಂದ ಮಾಡ್ತಾ ಇದ್ದಾರೋ ಮಾಡ್ತಾರೋ ಒಂಥರ ಅವ್ರಿಗೆ ಬಿಟ್ಟಿರೋದು. ಏನ್ ಗುರೂರ್ ಹತ್ರ ಸೇಮ್ KRS ಟೈಪ್ ಅಲ್ಲಿ ಬೃಂದಾವನ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರು, ಗುರೂರಲ್ಲೂ ಮಾಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಸಮಾವೇಶದಲ್ಲಿ ಹೇಳಿದ್ರು. ಏನ್ ಮಾಡ್ತಾರೋ ಅವರೆಲ್ಲ, ಏನ್ ಬರ್ಕೊಂಡಿರ್ತಾರೋ ಅಥವಾ ಸುಮ್ಮನೆ ಹಿಂಗೆ ಎಸ್ಬೋದು ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಎಲ್ಲ ಬುದ್ಧಿವಂತರಲ್ವಾ ಸರ್, ಇದಾಗಿರೋದ್ರಿಂದ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ.